ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಸ್ನೇಹಿತರೆ, KSRTC ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಅನ್ನುವಂಥ KSRTC ಏನಿದೆ, ಈ KSRTC ತನ್ನ ಸೇವೆಯನ್ನು ಶುರು ಮಾಡಿ 2025 ಸೆಪ್ಟೆಂಬರ್ ತಿಂಗಳಿಗೆ ಬರೋಬ್ಬರಿ 77 ವರ್ಷಗಳನ್ನು ಪೂರೈಸ್ತಾ ಇರುವಂಥದ್ದು. ಬೆಂಗಳೂರಿನಿಂದ ರಾಜ್ಯದ ಮೂಲೆ ಮೂಲೆಗೂ ಕೂಡ ಸರ್ವಿಸನ್ನು KSRTC ಮಾಡುತ್ತೆ. ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಭಾಳ ಜನರ ಅಂದರೆ ನಮ್ಮ ಸಾರ್ವಜನಿಕವಾಗಿ ಬಡ ಮತ್ತು ಮಧ್ಯಮ ಮತ್ತು ಮಧ್ಯಮ ವರ್ಗದ ಜನರ ಒಂದು ಸಾರಿಗೆಯ ಸಂಪೂರ್ಣ ಒಂದು ನಂಟಿರುವಂಥದ್ದು KSRTCಯ ಜೊತೆಗೆ. ಈ KSRTC ಸೇವೆಗೆ ಬಂದು ಜನರ ಸೇವೆಯಲ್ಲಿ ಇಳಿದು ಇದೀಗ 77 ವರ್ಷವನ್ನು ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕಿಗೆ ಪೂರೈಕೆ ಮಾಡಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸೊ ಹಾಗಿದ್ರೆ ಈ KSRTC ಯಾವಾಗ ಶುರುವಾಯಿತು, ಆ ನಂತರದ ದಿನಗಳಲ್ಲಿ ಯಾವೆಲ್ಲ ಬದಲಾವಣೆಯನ್ನು ಕಂಡುಕೊಳ್ತು, ಮೊದಲ ಬಾರಿಗೆ KSRTC ಪ್ರಯಾಣ ಮಾಡಿದ್ದು ಎಲ್ಲಿಂದ ಎಲ್ಲಿಗೆ, ಈಗಿರುವಂಥ ಸಾಕಷ್ಟು ವಿಚಾರಗಳು ಇನ್ನೂ ಕೂಡ ಬಹಳ ಮಂದಿಗೆ ಗೊತ್ತಿಲ್ಲ. ಅದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ 18 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಂಥ ಪೇಜ್ಗಳನ್ನು ಕೂಡ ಫಾಲೋ ಮಾಡಿ. KSRTC ನಿಮಗೆ ಗೊತ್ತಿದೆ, ಭಾಳ ಕಡಿಮೆ ದರದಲ್ಲಿ ಉತ್ತಮ ರೀತಿಯಾಗಿರುವಂಥ ಪ್ರಯಾಣ ಮಾಡೋದಕ್ಕೆ ನೇರವಾಗಿ ಸರ್ಕಾರನೇ ಸ್ಥಾಪಿಸಿರುವಂಥ, ಸರ್ಕಾರದ ಅಧೀನಕ್ಕೆ ಬರುವಂಥ ಒಂದು ಪ್ರತ್ಯೇಕವಾಗಿರುವಂಥ ಇಂಡಿಪೆಂಡೆಂಟ್ ಒಂದು ಸಂಸ್ಥೆ ಅದು. KSRTC ಅಡಿಯಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಸಂಸ್ಥೆಗಳು ಬರ್ತವೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಬರುತ್ತೆ, ಅಥವಾ ಈಶಾನ್ಯ ಕರ್ನಾಟಕ ಸಾರಿಗೆ ಬರುತ್ತೆ, BMTC ಬರುತ್ತೆ. ಹೀಗೆ 3 ಕಾರ್ಪೊರೇಷನ್ಗಳಿಗೂ ಕೂಡ KSRTCನೇ ಬಾಸ್. ಬೆಂಗಳೂರಿನ ಯಾವುದೇ ಭಾಗಕ್ಕೆ, ನಿಮಗೆ ರಾಜ್ಯದ ಯಾವುದೇ ಭಾಗಕ್ಕೆ ಹೋಗಬೇಕು ಅಂದರೂ ಕೂಡ ಬೆಂಗಳೂರಿನಿಂದ ಯಾವ ಖಾಸಗಿ ಬಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ KSRTCಯ ಬಸ್ ಅಂತೂ ಖಂಡಿತ ಇರುತ್ತೆ. ಯಾವ ರೂರಲ್ ಅಥವಾ ಅತ್ಯಂತ ಹಿಂದುಳಿದಿರುವಂಥ ಗ್ರಾಮೀಣ ಭಾಗಕ್ಕೆ ಬೆಂಗಳೂರಿನಿಂದ ಸಂಪರ್ಕವನ್ನು ಕಲ್ಪಿಸುವಂಥ ಕೆಲಸವನ್ನು ಕಳೆದ 77 ವರ್ಷಗಳಿಂದ KSRTC ಮಾಡ್ತಾ ಇದೆ. ಮೊಟ್ಟ ಮೊದಲನೇ ಬಾರಿಗೆ 1948ನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ 12ನೇ ತಾರೀಕು ಮೊಟ್ಟ ಮೊದಲನೇ ಬಾರಿಗೆ KSRTC ತನ್ನ ಸೇವೆಯನ್ನು ಆರಂಭಿಸುತ್ತೆ. ಆ ಸಂದರ್ಭದಲ್ಲಿ KSRTCಗೆ KSRTC ಅಂತ ಹೆಸರು ಇರೋದಿಲ್ಲ. ಮೈಸೂರು ಗವರ್ಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅನ್ನುವಂಥ ಒಂದು ಹೆಸರಿನಲ್ಲಿ ಈ ಒಂದು ಸಂಸ್ಥೆ ಕಾರ್ಯರೂಪಕ್ಕೆ ಬರುತ್ತೆ. ಸ್ವಾತಂತ್ರ್ಯ ಸಿಕ್ಕಿದ ಮರು ವರ್ಷದಲ್ಲಿ, ಅಂದರೆ 1948ನೇ ವರ್ಷದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮೈಸೂರು ಗವರ್ಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅನ್ನುವಂಥ ಹೆಸರಿನಲ್ಲಿ ಈ ಒಂದು KSRTC ಮೊಟ್ಟ ಮೊದಲನೇ ಬಾರಿಗೆ ತನ್ನ ಸೇವೆಯನ್ನು ಆರಂಭಿಸುತ್ತೆ. ಅಂದು ಶುರುವಾಗಿರುವಂಥ KSRTCಯ ಜೈತ್ರ ಯಾತ್ರೆ ಇದೀಗ 77ನೇ ವರ್ಷಕ್ಕೆ ಕಾಲಿಟ್ಟು ಈಗಲೂ ಕೂಡ ಜನರ ಮನವನ್ನು ಗೆದ್ದು ಒಳ್ಳೆ ರೀತಿಯ ರೆಸ್ಪಾನ್ಸನ್ನು ಪಡೆದುಕೊಂಡು ವರ್ಷದಿಂದ ವರ್ಷಕ್ಕೆ ಹೊಸ ವಿನ್ಯಾಸಗಳ ಬಸ್ಗಳನ್ನು ರಾಜ್ಯದ ಜನರಿಗೆ ಪರಿಚಯಿಸ್ತಾ KSRTC ತನ್ನ ಸೇವೆಯನ್ನು ಕೊಡ್ತಾ ಇರುವಂಥದ್ದು. ಸೆಪ್ಟೆಂಬರ್ 12, 1948ರಲ್ಲಿ ಈ ಒಂದು ಹೊಸ ಸೇವೆ ಆರಂಭವಾಗಿದ್ದರೂ ಕೂಡ ಆಗಸ್ಟ್ 1ನೇ ತಾರೀಕು 1961ನೇ ಇಸ್ವಿಯಲ್ಲಿ ಇದರ ಹೆಸರು ಬದಲಾಗುತ್ತೆ. ಮೊದಲು ಮೈಸೂರು ಗವರ್ಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಹೆಸರಿದ್ದ ಈ ಒಂದು ಸಂಸ್ಥೆಗೆ ನಂತರ ಅದು ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅನ್ನುವಂಥ ಒಂದು ಹೆಸರಿಗೆ ಮರುನಾಮಕರಣ ಆಗುತ್ತೆ. ಅಂದರೆ ಮೊದಲು ಮೈಸೂರು ಗವರ್ಮೆಂಟ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಇತ್ತು. ಅದಾದ ಬಳಿಕ ಮೈಸೂರು ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅನ್ನುವಂಥ ಹೆಸರಿಗೆ ಬದಲಾವಣೆ ಕಂಡುಕೊಳ್ಳುತ್ತೆ. ಅಲ್ಲಿಂದ 1973 ನವೆಂಬರ್ 1ನೇ ತಾರೀಕಿನಂದು ಈಗ ನಾವೇನು KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅನ್ನುವಂಥ ಒಂದು ಹೆಸರಿಂದ ಕರಿತೀವಿ, ಆ ಹೆಸರು ಬಂದಿರುವಂಥದ್ದು 1973ರಲ್ಲಿ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅನ್ನುವಂಥ ಹೆಸರು ಈ ಒಂದು ಸಂಸ್ಥೆಗೆ ಮರುನಾಮಕರಣ ಆಗುತ್ತೆ. ಈ KSRTC ಅನ್ನುವಂಥ ಹೆಸರು ಮರುನಾಮಕರಣ ಆಗಿ 51 ವರ್ಷಗಳು ಕಳೀತಾ ಇರುವಂಥದ್ದು. ಆದರೆ ಈ ಒಂದು ಸಂಸ್ಥೆ ಜಾರಿಗೆ ಬಂದು 77 ವರ್ಷಗಳು ಜನರ ಸಾರ್ವಜನಿಕರ ಎಲ್ಲ ಪ್ರಯಾಣದ ಜೊತೆಗೂ ಕೂಡ ಪ್ರಯಾಣ ಮಾಡಿ ಇದೀಗ 77ನೇ ವರ್ಷಗಳನ್ನು ಮುಂದುವರಿಸಿ ದಾಪುಗಾಲ್ ಮುಂದಕ್ಕೆ ಇಡ್ತಾ ಇರುವಂಥದ್ದು. ಇನ್ನು 77 ವರ್ಷಗಳ ಹಿಂದೆ
ಮೊಟ್ಟ ಮೊದಲನೇ ಬಾರಿಗೆ 1948ರಲ್ಲಿ KSRTC ತನ್ನ ಅಂದರೆ ಅಂದಿನ ಮೈಸೂರು ರೋಡ್ ಏನು ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಅಂತ ಹೆಸರಿನಲ್ಲಿತ್ತು. ಆವಾಗ ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಿನಿಂದ ಮೈಸೂರಿಗೆ ತನ್ನ ಸೇವೆಯನ್ನು ಆರಂಭಿಸಿತ್ತು. ಅದು ಕೂಡ ಈಗಿನ ರೀತಿಯಲ್ಲಿರುವಂಥ ಬಸ್ಸಲ್ಲ. ನಿಮಗೆ ಬೆಂಗಳೂರಿನ ಶಾಂತಿನಗರದಲ್ಲಿರುವಂಥ KSRTCಯ ಹೆಡ್ ಕ್ವಾರ್ಟರ್ ಏನಿದೆ ಅದರ ಮುಂಭಾಗದಲ್ಲಿ ಒಂದು ಬಸ್ಸನ್ನು ನಿಲ್ಲಿಸಲಾಗಿದೆ, ಒಂದು ಮಾಡೆಲನ್ನು ನಿಲ್ಲಿಸಲಾಗಿದೆ. ಅದರ ಹೆಸರು ಬನಶಂಕರಿ ಅಂತ. ಆ ಬನಶಂಕರಿ ಅನ್ನುವಂಥ ಹೆಸರಿನ ಬಸ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಿನಿಂದ ಮೈಸೂರಿಗೆ KSRTC ತನ್ನ ಸೇವೆಯನ್ನು 1948 ಸೆಪ್ಟೆಂಬರ್ 12ನೇ ತಾರೀಕಿಗೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಬೆಂಗಳೂರಿಂದ ಆ ಬಸ್ ಮೊಟ್ಟ ಮೊದಲನೇ ಬಾರಿಗೆ ಹೊರಡುತ್ತೆ. ಅಂದು ಹೊರಟಂಥ KSRTCಯ ಬಸ್ ಇಂದು 77 ವರ್ಷಗಳು ದಾಟಿ ಈಗ ಬರೋಬ್ಬರಿ 15,000 ಬಸ್ಸುಗಳನ್ನು ಉಳ್ಳಂಥ ದೇಶದ ನಂಬರ್ 1 ಸರ್ಕಾರಿ ಬಸ್ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿರುವಂಥದ್ದು. ಅವತ್ತು 120 ಬಸ್ಸುಗಳ ಮೂಲಕವಾಗಿ ಸೇವೆಯನ್ನು ಆರಂಭಿಸಿದಂತಹ KSRTC ಅಥವಾ ಅಂದಿನ ಮೈಸೂರು ರೋಡ್ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಏನಿತ್ತು, ಅಂದು 120 ಬಸ್ಸುಗಳಿಂದ ಏನು ಸೇವೆಯನ್ನು ಆರಂಭಿಸಿತ್ತು, ಇಂದು ಅದೇ ಸಂಸ್ಥೆ ಬರೋಬ್ಬರಿ 15,000 ಬಸ್ಸುಗಳನ್ನು ಪ್ರತಿದಿನ ಕಾರ್ಯಾಚರಣೆ ಮಾಡುವಷ್ಟರ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂದರೆ ಅದು ಒಂದು ಸರ್ಕಾರಿ ಸಂಸ್ಥೆ. ಅದು ನಿಜಕ್ಕೂ ಕೂಡ ಕರ್ನಾಟಕ ಮತ್ತು ಕರ್ನಾಟಕದ ಜನರು ಹೆಮ್ಮೆ ಪಡುವಂಥ ವಿಚಾರ. ಹಲವು ಹಿರಿಮೆಗಳು, ಹಲವು ಪ್ರಶಸ್ತಿಗಳು ಇದೇ ಕಾರಣಕ್ಕೆ ನಮ್ಮ KSRTCಗೆ ಪ್ರತಿ ವರ್ಷವೂ ಕೂಡ ಏನು ಒಲಿದು ಬರ್ತಾ ಇರುವಂಥದ್ದು. ಇಡೀ ದೇಶದ ಅಷ್ಟೂ ರಾಜ್ಯಗಳಲ್ಲಿ ಪ್ರತಿ ಬಾರಿಯೂ ಕೂಡ ಸ್ಪರ್ಧೆಗಳು ಅಥವಾ ಉತ್ತಮ ಸೇವೆ ಕೊಡುವಂಥ ವಿಚಾರವಾಗಿ ಸಾರಿಗೆ ವಿಚಾರಗಳಲ್ಲಿ ಬಂದರೆ ನಮ್ಮ KSRTC, ನಮ್ಮ ಕರ್ನಾಟಕ ಯಾವತ್ತಿದ್ರೂ ಕೂಡ ನಂಬರ್ ಫಸ್ಟ್ ಪೊಸಿಷನನ್ನೇ ಕಾಯ್ದುಕೊಂಡು ಬರ್ತಾ ಇರುವಂಥದ್ದು. ನೂರಾರು ಪ್ರಶಸ್ತಿಗಳು ಇದೇ ಕಾರಣಕ್ಕೆ KSRTCಗೆ ಪ್ರತಿ ವರ್ಷವೂ ಕೂಡ ಬರ್ತಾ ಇದೆ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯಾಗಿರುವಂಥ ಆಶ್ಚರ್ಯ ಇಲ್ಲ. ಇಡೀ ದೇಶದಲ್ಲಿ ಅತ್ಯುತ್ತಮ ಬಸ್ಸುಗಳನ್ನು ಹೊಂದಿರುವಂಥ ಇಡೀ ದೇಶದ ಏಕೈಕ ಸಂಸ್ಥೆ ಅದು KSRTC ಮಾತ್ರ. ನಾವು B7R ವೋಲ್ವೋ ಅನ್ನು ಸುಮಾರು 6-7 ವರ್ಷಗಳ ಹಿಂದೆನೇ ನಾವು ಪರಿಚಯ ಮಾಡಿದ್ವಿ. ಈಗ B9R, B7R, B10R, B11R ಬಸ್ಸುಗಳನ್ನು ಈಗ ಇತ್ತೀಚೆಗೆ ಕಳೆದ 1 ವರ್ಷದ ಅವಧಿಯಲ್ಲಿ ಕರ್ನಾಟಕದ ಅಕ್ಕಪಕ್ಕದಲ್ಲಿರುವಂಥ ರಾಜ್ಯಗಳು ಮತ್ತು ಇತರೆ ಉತ್ತರ ಭಾರತದಲ್ಲಿರುವಂಥ ರಾಜ್ಯಗಳು ಈಗೀಗ 1 ವರ್ಷದ ಅವಧಿಯಲ್ಲಿ ಅಂತಹ ಬಸ್ಸುಗಳನ್ನು ಮಲ್ಟಿ ಆಕ್ಸಲ್ ಅಥವಾ ಸಿಂಗಲ್ ಆಕ್ಸಲ್ ಬಸ್ಸುಗಳನ್ನು ಪರಿಚಯವನ್ನು ಮಾಡ್ತಾ ಇರುವಂಥದ್ದು. ನೀವು ಅನ್ಕೋಬೋದು ದೆಹಲಿಯಲ್ಲಿ ಇದೆಲ್ಲ ಭಾಳ ವರ್ಷನೇ ಹಿಂದಿಂದನೇ ಇದೆ ಅಂತ. ಆದರೆ ಸರ್ಕಾರಿ ಬಸ್ಸುಗಳಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಿಂಗಲ್ ಆಕ್ಸಲ್ ಮತ್ತು ಮಲ್ಟಿ ಆಕ್ಸಲ್ ಅಥವಾ 9R ಅನ್ನುವಂಥ ಬಸ್ಸುಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಪರಿಚಯಿಸಿದಂಥ ಸರ್ಕಾರಿ ಬಸ್ ಸಂಸ್ಥೆ ಅಂತ ಒಂದಿದ್ರೆ ದೇಶದಲ್ಲಿ ಅದು KSRTC ಮಾತ್ರ. ನಮ್ಮ ನೆರೆ ರಾಜ್ಯ ಆಗಿರುವಂಥ ಕೇರಳದಲ್ಲಿ ಇತ್ತೀಚೆಗೆ ಒಂದು 3-4 ತಿಂಗಳ ಅವಧಿಯಲ್ಲಿ ಅವರೇ ಮೊಟ್ಟ ಮೊದಲನೇ ಬಾರಿಗೆ B11R ಅನ್ನುವಂಥ ಮಲ್ಟಿ ಆಕ್ಸಲ್ ವೋಲೋ ಬಸ್ಸುಗಳನ್ನು ಈಗ ಅವರು ರಸ್ತೆಗೆ ಇಳಿಸಿ ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅದರ ನೆನಪಿರಲಿ, ನಮ್ಮ KSRTC ನಮ್ಮ ಊರಿನ ಜನರಿಗೆ, ನಮ್ಮ ಕನ್ನಡಿಗರಿಗೆ ಅದೇ ಬಸ್ನಲ್ಲಿ ಅದೇ ಸೌಲಭ್ಯವಿರುವಂಥ ಬಸ್ನಲ್ಲಿ ಆರಾಮದಾಯಕ ಪ್ರಯಾಣವನ್ನು ಬರೋಬ್ಬರಿ 7-8 ವರ್ಷಗಳ ಹಿಂದೆಯಿಂದನೇ ಕೊಡ್ತಿದ್ದಾರೆ ಅಂತಂದರೆ ನಿಜಕ್ಕೂ KSRTC ಎಷ್ಟು ವೇಗವಾಗಿ ಬೆಳೀತು, ಎಷ್ಟು ವೇಗವಾಗಿ ಜನರ ಮನವನ್ನು ಗೆಲ್ತು ಅನ್ನೋದಕ್ಕೆ ಇದೊಂದು ಸೂಕ್ತ ಉದಾಹರಣೆ. ಪ್ರತಿದಿನ ಸಹಜವಾಗಿ KSRTC ನಷ್ಟದಲ್ಲಿ ಓಡ್ತಾ ಇದೆ, ನಷ್ಟದಲ್ಲಿ ನಡೀತಾ ಇದೆ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಬಂದಿದೆ. ಅಂತಂದರೆ ಅದು ರೆವಿನ್ಯೂಯಲ್ಲಿ ಬರುವಂಥ ನಷ್ಟ ಮಾತ್ರ ಲೆಕ್ಕಾಚಾರ. ಆದರೂ ಕೂಡ ಪ್ರತಿದಿನ KSRTC ಹೆಚ್ಚು ಕಮ್ಮಿ 9 ಕೋಟಿಗಿಂತನೂ ಅಧಿಕ ಆದಾಯವನ್ನು ಗಳಿಸ್ತಾ ಇದೆ. ಆದಾಯ ಎಕ್ಸ್ಪೆಂಡಿಚರ್ ಶೀಟ್ ಅನ್ನುವಂಥದ್ದು ಅದು ಬೇರೆ ಮಾತು. ಆದರೆ ಗಳಿಕೆ ಅಂತೂ ಆದಾಯ ಅಂತೂ 9 ಕೋಟಿ ಇದೆ ಪ್ರತಿದಿನ. ಹಾಗಿದ್ರೆ ಇಡೀ ದೇಶದಲ್ಲಿ ಈ ರೀತಿಯಾಗಿ ಕಲೆಕ್ಷನ್ ಮಾಡುವಂಥ ಒಂದು ಸಂಸ್ಥೆ KSRTC ಮಾತ್ರ. ಇಂದಿಗೆ 77 ವರ್ಷಗಳನ್ನು ಪೂರೈಸ್ತಾ ಇದೆ. 1948 ಸ್ವಾತಂತ್ರ್ಯ ಸಿಕ್ಕ 1ನೇ ವರ್ಷಕ್ಕೆ ಈ ಒಂದು KSRTC ಜಾರಿಗೆ ಬಂತು. ಅಂದಿನ ಕಾಲದಲ್ಲಿ ಬನಶಂಕರಿಯಿಂದ ಹಿಡಿದು ಅದಾದ ಮೇಲೆ ನಾವೀಗ ಕೆಂಪು ಬಸ್ ಅಂತ ಏನು ಕರಿತೀವಿ, ಸಾರಿಗೆ ಬಸ್ಸುಗಳು, ಅಲ್ಲಿಂದ ಶುರುವಾಗಿ ಇವತ್ತಿನ ಅಂಬಾರಿ ಉತ್ಸವವರೆಗೂ ಕೂಡ ಭಾಳ ಅದ್ಭುತ ರೀತಿಯಲ್ಲಿ ಜನರಿಗೆ ಸೇವೆಯನ್ನು ಕೊಡ್ತಾ ಬಂತು. ಇದರ ಮಧ್ಯದಲ್ಲಿ ಅಶ್ವವೇಗ ಇದೆ, ಅಥವಾ ಪಲ್ಲಕ್ಕಿ ಬಸ್ಸುಗಳಿದೆ, ಕ್ಲಬ್ ಕ್ಲಾಸ್ ಇದೆ, ಆಮೇಲೆ ನಾವು ಸ್ಲೀಪ್ ಲೈಕ್ ಅ ಬೇಬಿ ಅನ್ನುವಂಥ ಒಂದು ಬಸ್ಸುಗಳೇನಿದೆ ಆ ರೀತಿಯಾಗಿರುವಂಥ ಬಸ್ಸುಗಳು, ಐರಾವತ ಕ್ಲಬ್ ಕ್ಲಾಸ್ಗಳಿದ್ದಾವೆ. ಐರಾವತ ಕ್ಲಬ್ 2.0 ಅನ್ನುವಂಥ ಹೊಸ ವರ್ಷನ್ ಕೂಡ ಇತ್ತೀಚೆಗೆ ಬಂದಿರುವಂಥದ್ದು. ಅದರಲ್ಲಿ ಎಲ್ಲವೂ ಮುಖ್ಯವಾಗಿ ಡ್ರೀಮ್ ಕ್ಲಾಸ್ ಇದೆ, AC ಸ್ಲೀಪರ್ ಕ್ಲಾಸ್ ಬಸ್ಸುಗಳನ್ನು
ಭಾಳ ಹಿಂದೆನೇ KSRTC ಜನರಿಗೆ ಪರಿಚಯ ಮಾಡಿತ್ತು. ಮತ್ತು ಇತ್ತೀಚೆಗೆ ಅದರಲ್ಲೂ ಕೂಡ ಒಂದು ಲೆವೆಲ್ ಮುಂದೆ ಹೋಗಿರುವಂತಹ KSRTC ಅಂಬಾರಿ ಉತ್ಸವ ಅನ್ನುವಂಥ ಒಂದು ಬಸ್ಸುಗಳನ್ನು ಕೂಡ ಜನರಿಗೆ ಪರಿಚಯಿಸಿ ಈಗಲೂ ಕೂಡ ಅದು ಜನರ ಮನಸ್ಸನ್ನು ಗೆದ್ದಿರುವಂಥದ್ದು. ಎಲ್ಲದರ ನಡುವೆ ಸ್ಕೈ ಫ್ಲೈ ಬಸ್ ಅನ್ನುವಂಥ ಒಂದು KSRTCಯ ಒಂದು ಬಸ್ಸುಗಳು ಕೂಡ ಏರ್ಪೋರ್ಟಿಂದ ಬೇರೆ ಊರಿಗೆ ಕನೆಕ್ಟ್ ಮಾಡುವಂಥ, ಆ ಕಾಲದಲ್ಲಿ ಸುಮಾರು 10-11 ವರ್ಷಗಳ ಹಿಂದೆಯೇ ಟಾಯ್ಲೆಟ್ ಇರುವಂಥ ಬಸ್ಸುಗಳನ್ನು KSRTC ಏನು ಜನರಿಗೆ ಪರಿಚಯಿಸಿತ್ತು. ಸುಮಾರು 77 ವರ್ಷಗಳ ಕಾಲ ಜನರ ಜೊತೆ ಒಡನಾಟವನ್ನು ಬೆಸೆದುಕೊಂಡು ಭಾವನಾತ್ಮಕವಾಗಿರುವಂಥ ನಂಟನ್ನು ಸಾಧಿಸ್ಕೊಳ್ಳೋದಕ್ಕೆ KSRTCಗೆ ಒಂದು ಸಾಧ್ಯ ಆಗಿದೆ ಅನ್ನುವಂಥದ್ದು. ಈ ಸೆಪ್ಟೆಂಬರ್ ತಿಂಗಳಲ್ಲಿ 1948ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ KSRTC ತನ್ನ ಮೊದಲ ಪ್ರಯಾಣವನ್ನು ಶುರು ಮಾಡಿತು. ಇಂದಿಗೆ 77 ವರ್ಷ ದಾಟಿದ ಬಳಿಕವೂ ಕೂಡ ಜನರ ಮನಸ್ಸನ್ನು ಗೆದ್ದು ತನ್ನ ಪ್ರಯಾಣವನ್ನು KSRTC ಮುಂದುವರೆಸಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ